ಕೆಳಗಿನವುಗಳಲ್ಲಿ ನೋಡ್ರಿ ಈ ತರ ಕ್ವಶನ್ಸ್ ನ ಕೊಟ್ಟಿರ್ತಾನೆ. ಕೆಳಗಿನವುಗಳಲ್ಲಿ ಯಾವುದು ಅತ್ಯಂತ ದೊಡ್ಡ ಭಿನ್ನರಾಶಿ ಯಾವುದು ಅಂತ ಕ್ವಶನ್ಸ್ ನ ಕೊಟ್ಟಿರ್ತಾನೆ. ಸಣ್ಣ ಭಿನ್ನರಾಶಿ ಯಾವುದು, ದೊಡ್ಡ ಭಿನ್ನರಾಶಿ ಯಾವುದು, ಈ ತರ ಗುರುತಿಸಾಕ ಬಹಳ ಸಿಂಪಲ್ ಆಗಿ ಕೂಡ ಒಂದಷ್ಟು ಕ್ವಶನ್ಸ್ ಬಂದಿರ್ತಿರ್ತಾವೆ. ಅದಕ್ಕೆ ಎಷ್ಟೋ ಜನ ಕನ್ಫ್ಯೂಸ್ ಮಾಡ್ಕೊತಾರೆ. ಈಗ 5ನೇ 4, 4ನೇ 3, 2ನೇ 1, 7ನೇ 5 ಈ ಕೊಟ್ಟಂತ 4ದ್ರ ಒಳಗಡೆ ಯಾವುದು ದೊಡ್ಡ ಭಿನ್ನರಾಶಿ ಅಂತ ಕೊಟ್ಟಾಗ ನಾವ್ ಏನ್ ಮಾಡ್ಬೇಕಪ್ಪ ಅಂದ್ರೆ ಮೊದಲು ಇವ್ಕನ್ನ ನೀವು ಈ ಆರ್ಡರ್ದಾಗ ಬರ್ಕೋಬೇಕು. ಯಾವ ತರಪ್ಪ ಅಂದ್ರೆ 4/5 ಐತಲ್ಲ ಒಂದು, ನೆಕ್ಸ್ಟ್ 3/4 ಐತಲ್ಲ, ನೆಕ್ಸ್ಟ್ 5/7 ಐತಲ್ಲ, ಬರ್ಕೊಳ್ರಿ. ಈ ತರ ಒಂದೇ ಆರ್ಡರ್ದಾಗ ಬರ್ಕೊಳ್ಳಿ 1/2 ಇಷ್ಟು ಬರ್ಕೊಂಡು ಏನ್ ಮಾಡ್ಬೇಕಪ್ಪ ಅಂದ್ರೆ ನಿಮ್ಗೆ ದೊಡ್ಡದು ಸಣ್ಣದು ಕೇಳಾರಲ್ಲ ಈಗ, ಅವಾಗ ಕ್ರಾಸ್ ಮಲ್ಟಿಪ್ಲಿಕೇಶನ್ಸ್ ಮಾಡೋದನ್ನ ಕಲಿಬೇಕು. ಏನ್ ಮಾಡ್ಬೇಕ್ರಿ? ಕ್ರಾಸ್ ಮಲ್ಟಿಪ್ಲಿಕೇಶನ್ಸ್ ಮಾಡೋದನ್ನ ಕಲೀರಿ. ಯಾವ ತರ ಕ್ರಾಸ್ ಮಲ್ಟಿಪ್ಲಿಕೇಶನ್ಸ್? ಇದನ್ನ ಈ ತರ, ಇದನ್ನ ಈ ತರ ಕ್ರಾಸ್ ಮಲ್ಟಿಪ್ಲಿಕೇಶನ್ಸ್ ಮಾಡ್ಬೇಕು. ಒಬ್ಬೊಬ್ರು ಏನ್ ಮಾಡಕ್ ಹೋಗ್ತಾರೆ ಗೊತ್ತಾ? 4/5 ನ ಈ 4ಕ್ಕ 5ರಲ್ಲ ಬಗ್ಸಾಕ್ ಹೋಗ್ತಾರೆ. ಭಾಗಸಾಕ್ ಹೋಗಿ 5ಕ್ಕಿಂತ 4 ಸಣ್ಣ ಐತಿ, ಇಲ್ಲೊಂದು ಪಾಯಿಂಟ್ ಕೊಡ್ತಾರೆ, ಇಲ್ಲೊಂದು 0 ಬರ್ತದೆ. 5 ಎಂಟ್ಲೆ 40, 0 ಹಾಗಾದ್ರೆ ಆನ್ಸರ್ ಎಷ್ಟು ಬಂತು? 0.8 ಬಂತು. ಪಾಯಿಂಟ್ ದಾಗ ಇಟ್ಕೊಂಡು ಮತ್ತೆ ಇದನ್ನ ಹೊಳೆ ಮತ್ತೆ ಭಿನ್ನರಾಶಿ ಮಾಡ್ಕೋಕ್ ಹೋಗಿ ಏನೋ ಮಾಡಕ್ ಹೋಗಿ ಕನ್ಫ್ಯೂಸ್ ಮಾಡ್ಕೊಂಡ್ಬಿಡ್ತಿರ್ತಾರೆ. ಅಷ್ಟೆಲ್ಲ ಮಾಡೋ ಅವಶ್ಯಕತೆ ಇರಂಗಿಲ್ಲ. ಭಾಳ ಸಿಂಪಲ್ ಆಗಿ ಇಲ್ಲಿ ನೋಡ್ರಿ ಈ ತರ ನಾ ಹೇಳ್ದಂಗೆ ಗುಣಿಸ್ಬಿಡ್ರಿ. 4 4 ಅಷ್ಟ್ರಿ 16, 4 4 16. ನೆಕ್ಸ್ಟ್ ಈ ಕಡೆ ಗುಣಿಸ್ರಿ. 5 3 ಎಷ್ಟು? 15, 5 3 15. ಹಿಂಗ್ ಮ್ಯಾಗ ಗುಣಿಸಿ ಇಲ್ಲಿ ತಗೊಂಡ್ಬಂದಿಡ್ಬೇಕು. ಈ ಕಡೆ ಗುಣಿಸಿ ಈ ಕಡೆ ತಂದಿಟ್ಬಿಡ್ರಿ. ನೆಕ್ಸ್ಟ್ ನೋಡ್ರಿ 5 2 ಎಷ್ಟಪ್ಪ ಅಂದ್ರೆ 10, 7 1 7. ಹೌದಾ? ನನಗೆ ದೊಡ್ಡದು ಭಿನ್ನರಾಶಿ ಕಂಡು ಹಿಡಿಯೋದು ಕೊಟ್ಟಾನ. ಈಗ ನೋಡ್ರಿ ಇದ್ರೊಳಗಡೆ 16 ದೊಡ್ಡದು, 15 ದೊಡ್ಡದು, 16 ದೊಡ್ಡದು. ಹಾಗಾದ್ರೆ ಇದು ಭಿನ್ನರಾಶಿ ಏನೈತಿ? 4/5 ಐತಿ. ಹೇಳಿ ಬರ್ಕೊಡೋದು 4/5. ಇದ್ರ ಒಳಗಡೆ 10 ದೊಡ್ಡದು, 7 ದೊಡ್ಡದು, 10 ದೊಡ್ಡದು. ಹಾಗಾದ್ರೆ ಇದ್ರದ್ದು ಏನೈತಿ ವ್ಯಾಲ್ಯೂ? 5/7, 5/7. ಮತ್ತೆ ಇದ್ರ ಎರಡು ನೋಡ್ರಿ ಒಳಗಡೆ ಚೆಕ್ ಮಾಡಬೇಕು. ಹೆಂಗ್ ಚೆಕ್ ಮಾಡೋದು? ಇಲ್ಲೇ 7 4 ಎಷ್ಟಪ್ಪ ಅಂದ್ರೆ 28, 5 5 ಎಷ್ಟು? 25. ನಿಮ್ಗೆ ದೊಡ್ಡದು ಯಾವ್ದು? 22 ದೊಡ್ಡದು, 25 ದೊಡ್ಡದು, 28 ದೊಡ್ಡದು. ಹಾಗಾದ್ರೆ ಯಾವ್ದ್ರ ಬೆಲೆ ಒಳಗಡೆ ಕೆಳಗೈತೆ? 4/5. 4/5 ಆಪ್ಷನ್ಸ್ ಎಲ್ಲೈತಿ? ಏದಾಗೈತಿ. ಹಾಗಾದ್ರೆ ಸರಿ ಉತ್ತರ ಏನಾಗ್ತದಪ್ಪ ಅಂದ್ರೆ ಎ ಇದಕ್ಕೆ ಸರಿ ಉತ್ತರ ಆಗ್ಬಿಡುತ್ತೆ. 4/5 ಇಷ್ಟೇ ಮಾಡಿದ್ರೆ ಸಾಕು. ನಿಮ್ಗೆ ದೊಡ್ಡ ಭಿನ್ನರಾಶಿ ಯಾವುದು, ಚಿಕ್ಕ ಭಿನ್ನರಾಶಿ ಯಾವುದು ಅಂತ ಹೇಳಿ ನೀವು ಈಜಿಯಾಗಿ ಕಂಡುಹಿಡ್ಕೋಬಹುದು. ಅವು ಎಷ್ಟೇ ಇರೋಲ್ಲ. ಮತ್ತೆ ನಿಮ್ಗೆ ಅಂಶ ಮತ್ತು ಛೇದ ಸಮ ಇದ್ದಾಗ, ಅಂಶಗಳು ಸಮ ಇದ್ದಾಗ ಅಥವಾ ಛೇದಗಳ ಸಮ ಇದ್ದಾಗ, ಅಂಶ ಮತ್ತು ಛೇದಗಳ ನಡುವಿನ ಡಿಫ್ರೆನ್ಸ್ಗಳು ಒಂದೇ ಇದ್ದಾಗ ಯಾವ ತರ ಕಂಡುಹಿಡ್ಕೋಬೇಕು ಅಂತ ಹೇಳಿ ಈಗಾಗಲೇ ವಿಡಿಯೋಗಳನ್ನು ಮಾಡಿದ್ದೀನಿ. ಅವು ಕೂಡ ತಾವು ನೋಡ್ಕೋಬಹುದು. ಪೇಜ್ನ ಫಾಲೋ ಮಾಡ್ಕೊಂಡು ಈ ತರ ಸಾಕಷ್ಟು ಟ್ರಿಕ್ಸ್ಗಳನ್ನು ಹೇಳಿರ್ತೀನಿ. ಧನ್ಯವಾದ.